ಅಂತಂದ್ರೆ ಫಸ್ಟ್ ನಿಮ್ದು ಡೆಸ್ಕ್ಟಾಪ್ ಮೇಲೆ ನಾಲ್ಲಿ ಟಾಮ್ಕ್ಯಾಟ್ ಸರ್ವರ್ ಅಂತೇಳಿ ಒಂದು ಅಪ್ಲಿಕೇಶನ್ ಸರ್ವರ್ ಸ್ಟೋರ್ ಮಾಡಿರ್ತೇನೆ. ಸೊ ಫಸ್ಟ್ ನೀವು ಏನು ಮಾಡ್ಕೊಂಡ್ರೆ ಇದು ಟಾಮ್ಕ್ಯಾಟ್ ಸರ್ವರ್ ರನ್ ಮಾಡಬೇಕು. ಇದು ಒಂದೇ ಸರ್ತಿ 2 ಸರ್ತಿ ರನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಒಂದು ಸರ್ತಿ ರನ್ನಿಂಗ್ ಇತ್ತಂದ್ರೆ ಇಷ್ಟೇ ಇಟ್ಟು ಮಿನಿಮೈಸ್ ಮಾಡಿರ್ಬೇಕು. ಓಕೆ, ಮಿನಿಮೈಸ್ ಮಾಡಿ ಈಗ ನನಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಡೆಸ್ಕ್ಟಾಪ್ ಮೇಲೆ ಸ್ಮಾಲ್ ಬಿಸ್ನೆಸ್ ಅಂತ ಒಂದು ಶಾರ್ಟ್ಕಟ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಆ ಶಾರ್ಟ್ಕಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಯಾವುದೋ ಒಂದು ಬಿಸ್ನೆಸ್ ಇಲ್ಲ, ಅಂಗಡಿ ಸ್ಪೆಸಿಫಿಕ್ ಹೆಸರು ಹೇಳಿಲ್ಲ. ಸೊ ಜಸ್ಟ್ ಒಂದು ಅಂಗಡಿ ಇರ್ತದೆ, ಆ ಅಂಗಡಿದು ಫೋಟೋ ತೋರಿಸಿ ಸ್ಟಾರ್ಟ್ ಮಾಡ್ತಾನೆ. ಪ್ಲಸ್ ಇಮಿಡಿಯೇಟ್ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ಯು ಆಲ್ ದ ಐಟಮ್ಸ್ ದಟ್ ಆರ್ ಅವೈಲೇಬಲ್. ಸೊ ಅವೈಲೇಬಲ್ ಇದ್ದದ ಐಟಮ್ ಅದ್ರದ್ದು ಏನು ಕ್ವಾಂಟಿಟಿ ಎಷ್ಟದ, ಎಷ್ಟು ಪ್ರೈಸ್ ಅದ, ಆಮೇಲೆ ಅದ್ರದ್ದು ಡೀಟೇಲ್ಸ್, ಐಟಮ್ ಡೀಟೇಲ್ಸ್ ಏನಾರ ಇತ್ತು ಅಂದ್ರೆ ಇಟ್ ವಿಲ್ ಶೋ ಮಿ ದ ಐಟಮ್ ಡೀಟೇಲ್ಸ್ ಇನ್ ದಿಸ್ ಕೇಸ್. ಈಗ ಇದು ಪ್ರಾಡಕ್ಟ್ ಆ್ಯಡ್ ಮಾಡಿದೆ, ಇಲ್ಲಿ ಆ್ಯಡ್ ಮಾಡಬೇಕು ಅಂತಂದ್ರೆ ವಿ ಗೋ ಫಾರ್ ದ ಲಾಗಿನ್ ಪೇಜ್. ಸೊ ಲಾಗಿನ್ ಪೇಜ್ ಹೆಂಗಪ್ಪ ಅಂತಂದ್ರೆ ಆ ಪರ್ಟಿಕ್ಯುಲರ್ ಅಂಗಡಿ ಒಳಗೆ ಯಾರು ವರ್ಕ್ ಮಾಡ್ಲಿಕ್ಕೆ ಅವ್ರು ಇದ್ರೊಳಗೆ ಲಾಗಿನ್ ಆಗ್ತಾರೆ. ಸೊ ಎಕ್ಸಾಂಪಲ್ ನಂದೇ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅದ, ನಾ ಏನು ಮಾಡ್ತೀನಿ, ಲಾಗಿನ್ ಮಾಡಿ ಐಟಮ್ಸ್ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ಎಂಟರ್ ಮೈ ಮೊಬೈಲ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಈಗ ಸದ್ಯ ಕಾಮನ್ ನಂದು ಎಲ್ಲ ಮೊಬೈಲ್ ನಂಬರ್ ಅದೇ ಇಟ್ಟಿನಿ, 9845356246. ಸೊ ಪಾಸ್ವರ್ಡ್ ಬಂದು ವಿವೇಕ್ ಅಂತದ. ಬಟ್ ಈಗ ನಾನು ಇನ್ನೊಂದು ಕ್ರಿಯೇಟ್ ಮಾಡಿ ನಿಮ್ದು ಅಕೌಂಟ್ನ ಹಾಕಿರ್ತೀನಿ, ನಿಮ್ಮ ಸಿಸ್ಟಮ್ನ ಹಾಕೋತಾರೆ. ಸೊ ಇಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಆ್ಯಡ್ ಎಂಪ್ಲಾಯೀಸ್. ಈಗ ನನಗೆ ಒಬ್ಬತ್ತಿಗೆ ಎಲ್ಲ ಪ್ರಾಡಕ್ಟ್ಸ್ಗಳು ಆ್ಯಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದು ಅಂಗಡಿ ಯಾಕಂದ್ರೆ ಇಬ್ಬರು ಇರ್ತಾರೆ. ಸೊ ಈಗ ನಾನು ನಮ್ಮ ಅಣ್ಣ ನೋಡ್ಕೊಲಿಕತ್ತೀವಿ ಅಂತಂದ್ರೆ ಅವನು ಐಟಮ್ಸ್ಗಳು ಆ್ಯಡ್ ಮಾಡಿ ಪರ್ಮಿಷನ್ ಕೊಡ್ಬೇಕು ಅವನಿಗೆ. ಅದಕ್ಕೆ ಅವನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತೀನಿ. ಓಕೆ, ಸೊ ಎಕ್ಸಾಂಪಲ್ ಎಂಪ್ಲಾಯ್ ನೇಮ್ ಸಚಿನ್. ನೆಕ್ಸ್ಟ್ ಅವನದು ಮೊಬೈಲ್ ನಂಬರ್ ಎಂಟರ್ ಮಾಡ್ತೀವಿ, 9876543210. ಸೊ ಅವನ ಪಾಸ್ವರ್ಡ್ ಐ ಕೀಪ್ ಸೇಮ್ 9876543210. ನೆಕ್ಸ್ಟ್ ಒಂದು ಇಮೇಲ್ ಐ ಡಿ sachin@gmail.com. ನೆಕ್ಸ್ಟ್ ಒಂದು ಜೆಂಡರ್ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಆನ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ 22/08/1982. ನೆಕ್ಸ್ಟ್ ಅವ ಯಾವತ್ತು ನಂಬಲ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅವನ ಇನ್ಫಾರ್ಮೇಶನ್ ಆ್ಯಡ್ ಮಾಡ್ಕೋತೀವಿ. ಸೊ ಇವತ್ತೇ ಜಾಯ್ನ್ ಆಗ್ಯಾನ 05/08/2002 and then click on register. ಸೊ ಕ್ಲಿಕ್ ಮಾಡಿದ ತಕ್ಷಣ ಎಂಪ್ಲಾಯ್ ರಿಜಿಸ್ಟರ್ಡ್ ಅಂತ ಕೊಡ್ತಾರೆ, ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ವ್ಯೂ ಎಂಪ್ಲಾಯೀಸ್ನಾಗ ಐ ಕ್ಯಾನ್ ಸಿ ಆಲ್ ದ ರಿಜಿಸ್ಟರ್ಡ್ ಎಂಪ್ಲಾಯೀಸ್ ಇನ್ ದಿಸ್ ಕೇಸ್. ಓಕೆ, ಸೊ ಈ ರಿಜಿಸ್ಟರ್ಡ್ ಎಂಪ್ಲಾಯ್ ಇನ್ಫಾರ್ಮೇಶನ್ ಇಲ್ಲಿ ನೋಡ್ತೀವಿ. ನೋಡಿದ ತಕ್ಷಣ ನಂಗೆ ಐಟಮ್ಸ್ಗಳು ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಆ್ಯಡ್ ಐಟಮ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ಲಾಸ್ಟ್ ಫಾರ್ ದ ಐಟಮ್ ನೇಮ್ ಇನ್ ದಿಸ್ ಕೇಸ್. ಸೊ ಐಟಮ್ ನೇಮ್ನಾಗ ಐ ವಿಲ್ ಗಿವ್ ಇಟ್ ಆಸ್ ಶುಗರ್, ಸೇ 1 kg. ಸೊ 1 kg ಶುಗರ್ ಒಂದು 45 rupees ಅದ. ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಅದ್ರ ಎಕ್ಸ್ಪೈರಿ ಡೇಟ್ ಅವೇನಾರ ಇತ್ತು ಅಂತಂದ್ರೆ ಯು ಕ್ಯಾನ್ ಗಿವ್ ದೋಸ್. ಇಲ್ಲ ಅಂದ್ರೆ ಒಂದೇನೋ ಡಿಸ್ಕೌಂಟ್ ಕೊಡ್ಲಿಕ್ಕೆ ಅಂತ ಇಟ್ಕೋರಿ. ಸೊ ಅದಕ್ಕೆ ಡಿಸ್ಕೌಂಟ್ ಆಫರ್ ಫಾರ್ 40 rupees. ಸೊ 40 ರೂಪಾಯಿ ಕೊಡ್ಲಿಕ್ಕೆ ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟು ಆ್ಯಡ್ ಪ್ರಾಡಕ್ಟ್ ಅಂತ ಕ್ಲಿಕ್ ಮಾಡ್ತಾನೆ. ಐಟಮ್ ಆ್ಯಡೆಡ್ ಸಕ್ಸಸ್ಫುಲಿ. ಸೊ ಐಟಮ್ ಆ್ಯಡ್ ಆಯ್ತು. ಆ್ಯಡ್ ಆಗಿದ್ದು ಐಟಮ್ಸ್ ಎಲ್ಲ ಇಲ್ಲಿ ಯು ಕ್ಯಾನ್ ಕ್ಲಿಕ್ ಆನ್ ವ್ಯೂ ಐಟಮ್ಸ್. ಸೊ ವ್ಯೂ ಐಟಮ್ನಾಗ ಶುಗರ್ 1 kg 45 ಅದ, ಬಟ್ ಡಿಸ್ಕೌಂಟ್ ಆಫರ್ ಫಾರ್ 40 rupees. ಸೊ 40 ರೂಪಾಯಿ ಕೊಡ್ಲಿಕ್ಕೆ ಅಂತ ಇದು ನನ್ನ ಬಲ್ಲಿ ನೋಡ್ತೀನಿ ನಾ ಆಸ್ ಅ ಎಂಪ್ಲಾಯ್. ಕಸ್ಟಮರ್ ನೋಡ್ಬೇಕು ಅಂದ್ರೆ ಕಸ್ಟಮರ್ ಹೊರಗೆ ಇರ್ತದೆ. ಸೊ ಕಸ್ಟಮರ್ ಕ್ಯಾನ್ ಸಿ ದ ಐಟಮ್ ಹಿಯರ್. ಅವಾಗ ಒಂದೇ ತೋರಿಸುತ್ತೆ, ಈಗ ಅಂದ್ರೆ 2 ಐಟಮ್ ತೋರಿಸ್ಲಿಕ್ಕೆ. ಸೊ ಈ ರೀತಿಯ ನಂಬರ್ ಇದ್ದಂಥ ಐಟಮ್ಸ್ಗಳನ್ನ ಕಸ್ಟಮರ್ ತೋರಿಸ್ಲಿಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ವೆಬ್ಸೈಟ್ ಅಂತ ಹೇಳ್ಬೇಕು. ಓಕೆ, ಈಗ ನೆಕ್ಸ್ಟ್ ಅವ್ರು ಏನು ಕೇಳ್ತಾರೆ ಅಂದ್ರೆ ಇದ್ರೊಳಗೆ ಫೋಟೋ ಕಾಣಿಸ್ಬೇಕಲ್ರಿ ಪ್ರಾಡಕ್ಟ್ ಇಂದ ಒಂದು ಕೇಳ್ತಾರೆ. ಅಫ್ಕೋರ್ಸ್ ನಾನು ನಿಮ್ಮ ಕ್ಲಾಸ್ ಟೈಮ್ ಫೋಟೋ ಹೇಳ್ಕೊಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೋತದ. ಅದಕ್ಕೆ ಸದ್ಯಕ್ಕೆ ಫೋಟೋ ಹಾಕಿಲ್ರಿ ಸರ್ ಮೇಡಮ್, ಹಂಗೆ ಏನಾದ್ರು ಟೈಮ್ ಸಿಕ್ತು ಅಂದ್ರೆ ನಾವು ಫೋಟೋ ಆ್ಯಡ್ ಮಾಡ್ತೀವಿ ಅಂತ ಹೇಳಿ. ಅದನ್ನು ನಿಮ್ಗೆ ಯಾಕಂದ್ರೆ ಈಗ ಟೈಮ್ ಸ್ವಲ್ಪ ಕಮ್ಮಿ ಇತ್ತು. ಅದಕ್ಕೆ ನೀವು ಇದು 15th ಆದ್ಮೇಲೆ ಮತ್ತೆ ಎಕ್ಸಾಮ್ ಟೈಮ್ ಜನವರಿ ಎಂಡ್, ಸಾರಿ ಆಗಸ್ಟ್ ಎಂಡ್ ಅಂತ, ಆ ಟೈಮ್ ತನಕ ನಿಮ್ಗೆ ಅದು ಫೋಟೋ ಒಂದು